ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಟ್ಟೆ ಅಲ್ಲೇ ಇರೋದು, ಇದನ್ನ ದಾಟಿನೇ ಬರ್ಬೇಕು. ಬಟ್ಟೆ ಇಲ್ಲೇ ಇಟ್ಟಿದ್ದೀರಾ? ಇನ್ನೇ ಇರ್ಲಿ. ಬಟ್ಟೆ ಬೇಕಂದ್ರೆ ತಗೊಂಬೋದು, ಅದ್ ಬಿಟ್ಟು ಬೇರೆ ಏನಕ್ಕೂ ಬರಂಗಿಲ್ಲ ಈ ಕಡೆ. ಸರಿ ಆಯ್ತು, ಒಂದಲ್ಲ ಒಂದಿನ ಈ ಕೆರೆ ದಾಟಿ ನೀನೇ ಬರ್ತೀಯ ಅಂತ ನನಗೆ ಗೊತ್ತು. ಏನಂದ್ರೆ? ಏನಿಲ್ಲ, ಗೆರೆ ಹಾಕ್ದೇನೆ ಚೆನ್ನಾಗಿ ಗೆರೆ ಹಾಕಿದ್ಯಾ. ಹೋಗಿ ಮಲ್ಕೋ ನೀನು, ನನಗೂ ನಿದ್ದೆ ಬರ್ತಾ ಇದೆ, ತುಂಬಾ ಕೆಲಸಗಳಿದೆ. ಈ ಮನೆ ಸೊಸೆ ನಾನು, ತುಂಬಾ ಜವಾಬ್ದಾರಿಗಳಿದೆ ನನಗೆ. ಗುಡ್ ನೈಟ್. ಅಯ್ಯೋ ಅಮ್ಮೋರೆ, ನೀವ್ಯಾಕೆ ಇದನ್ನೆಲ್ಲ ಮಾಡ್ಕೋದ್ರಿ? ಕುಡಿ ಕೊಡಿಲಿ ಕುಡಿ. ಇಷ್ಟು ಬೆಳಗಿನ ಏನಕ್ಕೆ ಎದ್ದೇಳಕ್ ಹೋದ್ರಿ? ಮನೆಯಲ್ಲಿ ಕೆಲಸಗಳ ರಾಶಿ ಇದೆ. ಮನೆ ಸೊಸೆ ಆಗಿ ಹೊತ್ತು ಮೂಡಕ್ಕೂ ಮುಂಚೆ ಎಲ್ಲ ಕೆಲಸಗಳನ್ನ ಮಾಡ್ಬೇಕು ತಾನೆ. ಕೊಡಿಲಿ ನೀವು. ಅಯ್ಯೋ, ಇದೆಲ್ಲ ಮಾಡಕ್ಕೆ ಮನೇಲಿ ಹೆಂಗಸ್ರಿಲ್ವಾ? ನೀವ್ಯಾಕೆ ಕೆಲಸ ಮಾಡಕ್ ಹೋಗ್ತಿದ್ರಿ? ಯಾಕೆ ಮಾಡಬಾರ್ದು ನಾನು? ಇದು ನನ್ನ ಮನೆ ತಾನೆ, ನನ್ನ ಮನೆನ ನಾನು ನೀಟಾಗಿ ಇಟ್ಕೋಬೇಕು ತಾನೆ. ನೀವು ನನಗೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳ್ಬಾರ್ದು, ಇಲ್ಲಾಂದ್ರೆ ನನ್ ಕೋಪ ಬರುತ್ತೆ. ಅಲ್ಲಮ್ಮ, ನೀವು ನನಗೆ ಏನು ಹೇಳ್ಬೇಡಿ. ಮೊದಲು ನೀವು ಹೋಗಿ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೋಗಿ ಹೋಗಿ ಅನ್ನತೇನೆ. ಶ್ರಾವಣಿ ಮೊರೆ, ಏನಿದೆಲ್ಲ? ಮಾವ, ಒಂದ್ ನಿಮಿಷ ಕಾಫಿ ಕೊಡ್ತೀನಿ. ಏನು, ನೀವೇ ಕಾಫಿ ಮಾಡಿದ್ರಾ? ಕಾಫಿನೂ ಆಯ್ತು, ತಿಂಡಿನೂ ರೆಡಿ ಮಾಡಿದ್ದೀನಿ. ತಿಂಡಿನೂ ರೆಡಿ ಮಾಡಿದ್ರಾ? ಅಯ್ಯೋ, ಅಲ್ಲಿ ನೋಡಿ, ಸುಬ್ಬಗೋಸ್ಕರ ಪ್ಯಾಕ್ ಮಾಡಿದ್ದೀನಿ ಲಂಚ್. ತಗೊಳ್ಳಿ ಕಾಫಿ. ನೀವು ಈ ಮನೆ ಯಜಮಾನ, ಅಲ್ಲಿ ಹೋಗಿ ಆರಾಮಾಗಿ ಕುತ್ಕೊಂಡು ಪೇಪರ್ ಓದ್ತಾ ಕಾಫಿ ಕುಡೀರಿ. ಏನಂದ್ರಿ? ನಾನು ಮನೆ ಯಜಮಾನನ? ಹೌದು, ಮತ್ತೆ ನೀವೇ ತಾನೇ ಈ ಮನೆ ಯಜಮಾನ. ಹೋಗಿ ಅಲ್ಲಿ ಹೋಗಿ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡೀರಿ. ಆಯ್ತಾಯ್ತು, ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿತೀನಿ. ಹುಟ್ಟಿನಂತ ಸೊಸೆ ಮನೇಲಿರುವಾಗ ನಾನು ಯಜಮಾನ ಅನ್ಸ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಅಲ್ವಾ? ಅಯ್ಯಯ್ಯೋ, ನೋಡಿ ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಬಿಟ್ಟಿದ್ದೀನಿ. ನನ್ನ ಗಂಡ ಹೇಳೋ ಹೊತ್ತಾಯ್ತು, ನಾನು ಬಿಸಿನೀರು ಕಾಯಿಸ್ಬರ್ತೀನಿ. ಸುಬ್ಬು, ಸುಬ್ಬು, ನಿನಗೆ ಅಂತ ತಿಂಡಿ ರೆಡಿ ಮಾಡಿದೀನಿ, ಅದನ್ನು ತಿಂದಿಲ್ಲ. ಈಗ ಲಂಚ್ ಬಾಕ್ಸ್ ಬಿಟ್ಟು ಹೋಗ್ತಾ ಇದೆಯಾ? ತಗೋ. ಕೀ ಕೊಡಿ ಮೇಡಮ್, ಸುಮ್ಮನೆ. ಮೊದಲು ಇದನ್ನ ತಗೋ. ಸುಬ್ಬು, ನೋಡು ಸುಬ್ಬು, ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡು ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳೋದಕ್ ಬಂದಿಲ್ಲ. ನಾನು ನಿನ್ನ ಹತ್ರ ಒಂದ್ ನಿಜ ಕೇಳ್ಬೇಕು. ನನಗ್ ತಾಳಿ ಕಟ್ಬೇಕಾಗಿರೋದ್ ನೀನು, ಇವಳಗ್ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿದ್ಯಲ್ಲ, ಇವಳ ಮೇಲೆ ನಿಜವಾಗ್ಲೂ ನಿನಗ್ ಪ್ರೀತಿ ಇದೆಯಾ ಸುಬ್ಬು? ಇವಳು ಕಂಡ್ರೆ ನಿನಗ್ ನಿಜವಾಗ್ಲೂ ಇಷ್ಟನಾ? ಮಾತಾಡು ಸುಬ್ಬು, ನಾನ್ ನಿನ್ನನ್ನೇ ಕೇಳ್ತಿರೋದು. ನಿನಗೆ ಇವಳು ಕಂಡ್ರೆ ನಿಜವಾಗ್ಲೂ ಇಷ್ಟ ಇದೆಯಾ? ಈ ಉತ್ತರನ ನಿನ್ ಬಾಯಾರ ಕೇಳ್ಬೇಕು. ಇವಳನ್ನ ಇಷ್ಟ ಪಡ್ತಿದ್ರು ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ಯಾ? ಏನ್ ಮಾತಾಡ್ತಿದ್ಯಾ ಶ್ರೀವಲ್ಲಿ ನೀನು? ಏನೋ ಹೋಗ್ಲಿ ಪಾಪ ಅಂತ ನಾನು ಸುಮ್ಮನೆ ಇದ್ರೆ, ಮದ್ವೆ ಆಗಿರೋ ಗಂಡಸತ್ರ ಬಂದು ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಇದು ಸರಿನಾ? ಸರಿ ತಪ್ಪ ಬಗ್ಗೆ ನೀನ್ ಮಾತಾಡ್ತಿದ್ಯಾ ಶ್ರಾವಣಿ? ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ನ ಹಾರಿಸ್ಕೊಂಡ್ ಹೋಗಿ ತಾಳಿ ಕಟ್ಟಿಸ್ಕೊಂಡ್ ಬಂದಿದ್ಯಲ್ಲ, ಸರಿ ಯಾವ್ದು ತಪ್ಪ ಯಾವ್ದು ಅನ್ನೋದ್ರ ಬಗ್ಗೆ ನೀನ್ ನನ್ನ ಹತ್ರ ಬಂದ್ ಮಾತಾಡ್ತಿದ್ಯಾ? ಸುಬ್ಬು ನನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದ, ಆದ್ರೆ ನೀನ್ ನಮ್ಮಿಬ್ರು ಮಧ್ಯದಲ್ಲಿ ಬಂದು ಎಲ್ಲಾನು ನಾಶ ಮಾಡಿದ್ಯಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.